Jungle. ಗಂಗಾವತಿಯ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ವತಿಯಿಂದ ಕಳೆದ ಸತತ 19 ವರ್ಷಗಳಿಂದ ಸಿಬಿಎಸ್ ಉಚಿತ ಕೋಚಿಂಗ್ ಸೆಂಟರ್ ಯಶಸ್ವಿಯಾಗಿ ನಡೆಸಲಾಗುತ್ತಿದೆ. 9ನೇ ತರಗತಿ ಪೂರ್ಣಗೊಳಿಸಿ 10ನೇ ತರಗತಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ವಿಜ್ಞಾನ, ಗಣಿತ, ಇಂಗ್ಲಿಷ್, ಸಮಾಜಶಾಸ್ತ್ರ ಹಾಗೂ ಕನ್ನಡ ಗ್ರಾಮರ್ ವಿಷಯಗಳನ್ನು ಸಂಪೂರ್ಣ ಉಚಿತವಾಗಿ ಬೋಧಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೋಚಿಂಗ್ ಸೆಂಟರ್ ವತಿಯಿಂದ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ರಂಗೋಲಿ ಮೂಲಕ ಬಿಡಿಸುವ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅನೇಕ ಆಕರ್ಷಕ ಚಿತ್ರಗಳನ್ನು ಬಣ್ಣ ಬಣ್ಣದ ರಂಗೋಲಿ ಮೂಲಕ ಮನೋಮೋಹಕವಾಗಿ ಮೂಡಿಸಿದರು. ವಿದ್ಯಾರ್ಥಿಗಳ ಕಲಾತ್ಮಕತೆ ಹಾಗೂ ವಿಜ್ಞಾನಾಭಿಮಾನವನ್ನು ಪ್ರತಿಬಿಂಬಿಸಿದ ಈ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದ ಕುರಿತು ಶಿಕ್ಷಕರಾದ ಸಿದ್ಧಲಿಂಗಪ್ಪ ಪೂಲಭಾವಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಚಿಂತನೆ ಹಾಗೂ ಸೃಜನಶೀಲತೆ ಬೆಳೆಸುವ ಉದ್ದೇಶದಿಂದ ಇಂತಹ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಗಂಗಾವತಿಯ ಆರಾಧ್ಯ ದೈವ ಕಾಯಕ ಯೋಗಿ ಮಹಾಮಹಿಮ ತ್ರಿಕಾಲಜ್ಞಾನಿ ಚನ್ನಬಸವೇಶ್ವರರವರ ದಿವ್ಯ ಚರಣಗಳಲ್ಲಿ ಪಡಮಟ್ಟು ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗಂಗಾವತಿಯ ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ ವತಿಯಿಂದ ಸುಮಾರು ಸಿಬಿಎಸ್ ಉಚಿತ ಕೋಚಿಂಗ್ ಸೆಂಟರ್ ವತಿಯಿಂದ 19 ವರ್ಷಗಳಿಂದ ಈ ಒಂದು ಉಚಿತ ಕೋಚಿಂಗ್ ಸೆಂಟರ್ ಕಾರ್ಯಕ್ರಮ ಜರುಗ್ತಾ ಇದೆ. 9ನೇ ತರಗತಿ ಪಾಸಾಗಿ 10ನೇ ತರಗತಿಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿಜ್ಞಾನ, ಗಣಿತ ಹಾಗೂ ಇಂಗ್ಲಿಷ್ ವ್ಯವಸ್ಥೆ ಮತ್ತು
ಸಮಾಜದ ಸಹಿತ ನಮ್ಮ ಉಮೇಶ್ ಸರ್ ಹೇಳ್ತಾರೆ. ಹಾಗೆ ಕನ್ನಡ ಸಹಿತ ಗ್ರಾಮರ್ನ ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ನಿಜವಾಗ್ಲೂ ನಮಗೆಲ್ಲ ಆಶ್ಚರ್ಯ ಆಗ್ತಿದೆ. ಏನಂದ್ರೆ ಮಾನ್ವಿ, ರಾಯಚೂರು ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ಉದಾಹರಣೆಗೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ನಮ್ಮ ಶ್ರೀಮಠದಲ್ಲಿ ಬೇಸಿಗೆ ರಜೆಯಲ್ಲಿ ಬಂದು ಅವರು ಕೋಚಿಂಗ್ ಸೇರ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ದಿವಸ ಪ್ರತಿ ವರ್ಷನೂ ಸಹಿತ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ತರಬೇತಿಯ ಲಾಭ ಪಡಿತಿದ್ದಾರೆ. ಬಹಳ ಪ್ರಮುಖವಾಗಿ ಏನಂತಂದ್ರೆ ಶ್ರೀಮಠ ಈ ದಿಸೆಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಎಲ್ಲ ಮಕ್ಕಳಿಗೆ ಸಹಿತ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವು ನಮ್ಮ ಇಡೀ ಸಂಸ್ಥೆ ವತಿಯಿಂದ ತುಂಬಾ ಧನ್ಯವಾದ ಅರ್ಪಿಸ್ತೇವೆ. ಜೊತೆಗೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ಸಹಿತ ಯಾವುದೇ ಒಂದು ನ್ಯಾಯ ಪೈಸೆಯನ್ನು ಅಪೇಕ್ಷೆ ಪಡೆದೆ ನಾನು ತಾತ ಸೇವೆ ಮಾಡಬೇಕು, ಆ ಮೂಲಕ ಸಮಾಜದಿಂದ ಪಡೆದಿದ್ದಕ್ಕೆ ಸಮಾಜದಿಂದ ಏನಾದರೂ ನಾನು ವಾಪಸ್ ಅರ್ಪಿಸ್ಬೇಕು ಅನ್ನೋಂಥ ದಿಸೆಯಲ್ಲಿ ಅವರೆಲ್ಲ ಶಿಕ್ಷಕ ಬಂಧುಗಳು ಉಚಿತವಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಗಳೆಲ್ಲರೂ ಯಶಸ್ವಿಯಾಗಲು ಮಾಧ್ಯಮ ಮಿತ್ರರ ಸಹಕಾರ ಸಹಿತ ಕಾರಣ ಆಗ್ತದೆ. ಆ ಮೂಲಕ ಪಾಲಕರು ಸಹಿತ ತಮ್ಮೆಲ್ಲರೊಂದಿಗೆ ನಮ್ಮೇಲೆ ಭರವಸೆ ಇಟ್ಟು ತಮ್ಮ ಮಕ್ಕಳನ್ನ ಈ ಒಂದು ಕೆಲಸ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವರ್ಷ ಹೋದ ವರ್ಷನೂ ಸಹಿತ ನಮಗೆ ಕಿಷ್ಕಿಂದಕ್ಕೆ ಶ್ರೀನಾಥ್ ದಣಿ ಅವರು ನಮಗೆ ಮಾಡಿದ್ರು, ಅವಕಾಶ ಮಾಡಿಕೊಟ್ಟಿದ್ರು. ಈ ವರ್ಷನೂ ಸಹಿತ ನಾನು ಎಷ್ಟೇ ಮಕ್ಕಳು ಬರಲಿ ನಾನು ಅವಕಾಶ ಮಾಡಿಕೊಡ್ತಂತ ಯಾರ ಹೋದ್ ಸಾರಿ ನೆಕ್ಕಂಟಿ ಸೂರ್ಯಬಾಬು ಅವರು ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ರು ನಮ್ಮ ಮಕ್ಕಳಿಗೆ ಅಲ್ಲಿ ಕರ್ಕೊಂಡು ಹೋಗೋಕೆ. ಈ ವರ್ಷನೂ ಸಹಿತ ಅವರು ಭರವಸೆ ಕೊಟ್ಟಿದ್ದಾರೆ. ಈ ವರ್ಷನೂ ಸಹಿತ ನಾನು ಬಸ್ಗಳನ್ನು ಕಳಿಸ್ತೇನೆ ಅಂತ ಹೇಳಿ. ಹಾಗೆ ಇದರಂಗೆ ಎಲ್ಲಾ ದಾನಿಗಳು ಸಹಿತ ಗಂಗಾವತಿಯ ಬಸ್ಗಳ ಮಾಲೀಕರು ಹಾಗೆ ಶಾಲೆಗಳ ಮಾಲೀಕರು ಸಹಿತ ಈ ನಮ್ಮ ಕೋಚಿಂಗ್ ಸೆಂಟರ್ಗೆ ತಮ್ಮ ಸಹಾಯ ಸಹಕಾರ ಅರ್ಪಿಸುವ ಮೂಲಕ ತಾತನ ಸೇವೆಗೆ ತಾವು ಸಹಿತ ಕೈ ಜೋಡಿಸಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಹಿತ ತಾತ ಅವರ ಬಾಳಿಗೆ ಬಂಗಾರವನ್ನ ಮಾಡಿಕೊಡ್ಲಿ ಅಂತ ಹೇಳಿ ಆಶಿಸ್ತಾ ಧನ್ಯವಾದ. ನಮ್ಮ CBS ಕೋಚಿಂಗ್ ನಮ್ಮ ಹೆಮ್ಮೆ. 19 ವರ್ಷಗಳ ಕಾಲ ಸುದೀರ್ಘವಾಗಿ ನಡೆದುಬಿಟ್ಟಿರತಕ್ಕಂತಹ ಈ ನಮ್ಮ CBS ಕೋಚಿಂಗ್ ಸೆಂಟರ್ನ ಈ ದಿನದಂದು ನಾವು ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಅದು ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಚಿತ್ರಕಲೆಗಳನ್ನು ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ಆ ಒಂದು ವಿದ್ಯಾರ್ಥಿಗಳ ಕುತೂಹಲ ಬಹಳಷ್ಟು ಕಾಣ್ತಾ ಇದ್ದೇವೆ ನಾವು. ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಗ್ರೂಪನ್ನು ಮಾಡಿಕೊಂಡು ಆ ಗ್ರೂಪ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಜ್ಞಾನಿಗಳ ಹೆಸರು, ಅದೇ ರೀತಿಯಾಗಿ ಕವಿಗಳ ಹೆಸರು ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಅವರು ಬಹಳ ಉತ್ಸಾಹದಿಂದ ಭಾಗವಹಿಸಿ ಕಲೆಯಲ್ಲಿ ಚೆನ್ನಾಗಿ ತಮ್ಮ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಈ CBS ಕೋಚಿಂಗ್ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿಯನ್ನು ಕೂಡ ನಾವು ಹೊಂದಿದ್ದೇವೆ. ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ಪೊಲೀಸ್ ಅಧಿಕಾರಿಗಳು ಬಂದು ಅವರು ಕೂಡ ಏನಪ್ಪಾ ಅಂದ್ರೆ ಸಾಮಾಜಿಕಗಳಾಗಿರ್ತಕ್ಕಂಥ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ಮದ್ಯಪಾನ ಮತ್ತು ಧೂಮಪಾನದ ಬಗ್ಗೆ ಆಗ್ತಕ್ಕಂಥ ಪರಿಣಾಮಗಳ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಸಾಮಾಜಿಕ ಕಳಕಳಿಯಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ನಮ್ಮ ಈ CBS ಕೋಚಿಂಗ್ ಮೂಲಕ ಏನಪ್ಪಾ ಅಂತಂದ್ರೆ ಸಮಾಜಕ್ಕೆ ನಾವು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಎಲ್ಲರ ಸಹಕಾರ ಕೂಡ ಇಲ್ಲಿ ನಮ್ಮ ಕೈ ಸೇರಿದರೆ ಚಪ್ಪಾಳೆ ಎನ್ನುವಂತೆ ಇಲ್ಲಿ ಹಲವಾರು ಮಹನೀಯರಾಗಿರ್ಬೋದು ಅಥವಾ ನಮ್ಮ ಶಿಕ್ಷಕರೊಂದಾಗಿರ್ಬೋದು ಅವರ ತುಂಬ ಸಹಕಾರದಿಂದ ಅತ್ಯಂತ ಸುದೀರ್ಘವಾಗಿ ಚೆನ್ನಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಸುದೀರ್ಘವಾಗಿ ಏನಪ್ಪ ನಮ್ಮ ಕೋಚಿಂಗ್ ಸೆಂಟರ್ಸ್ ಆಗಿ ಬಂದಿದೆ. ಇದೇ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ಮುಂದಿನ ದಿನಮಾನಗಳಲ್ಲೂ ಕೂಡ ನಮ್ಮ CBS ಕೋಚಿಂಗ್ ನನ್ನು ಹಲವಾರು ಡಿಸ್ಟಿಕ್ಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಹೆಸರುವಾಸಿಯಾಗುವಂತೆ ಮಾಡೋದಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದೇ ವೇಳೆ ಮಾಜಿ ನಗರಸಭೆ ಸದಸ್ಯರಾದ ಸಿದ್ದಾಪುರ ರಾಜಪ್ಪ ಮಾತನಾಡಿ, ಉಚಿತ ಕೋಚಿಂಗ್ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಅವಕಾಶ ದೊರೆಯುತ್ತಿರುವುದು ಸಂತಸದ ವಿಷಯವೆಂದು ಹೇಳಿದರು. ಪ್ರತಿ ವರ್ಷದಂತೆ ನಮ್ಮ ಗಂಗಾವತಿಯ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ ಮಠದಲ್ಲಿ ಒಂದು 9ನೇ ತರಗತಿ ಪಾಸಾಗಿ SSLC ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ನಮ್ಮ ಸಿದ್ಧಲಿಂಗೇಶ್ ಸ್ಕೂಲ್ ಭಾಗವರ ನೇತೃತ್ವದಲ್ಲಿ ಅಂದ್ರೆ ಮುಂದೆ ಅವರು SSLC ಓದ್ಬೇಕಂದ್ರೆ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ದೇಶೀಯ ಶಿಬಿರವನ್ನ ಇಲ್ಲಿ ಸತತವಾಗಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದು, ಈ ವರ್ಷವೂ ಸಹಿತ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಾವು ನೋಡ್ತಿರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಯೋಜನವನ್ನು ಪಡಿತಿದ್ದಾರೆ. ಅದರಲ್ಲೂ ಇವತ್ತು ವಿಶೇಷವಾಗಿ ವಿಜ್ಞಾನದಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ರಂಗೋಲಿ ಮೂಲಕ ಬಿಡಿಸೋದ್ರ ಜೊತೆಗೆ ಅವರು ತಮ್ಮ ಒಂದು ವಿಜ್ಞಾನ ಕಲೆಯನ್ನು ಕೂಡ ಇಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶ್ರೀ ಚನ್ನಬಸವ ತಾತನ ಕೃಪಾ ಕಟಾಕ್ಷ ಇರಲಿ. ಜೊತೆಗೆ ಇದ್ರ ಜೊತೆಗೆ ಈಗ ಮೊನ್ನೆ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ
ಚಿಗುರು ಚೈತನ್ಯ ಅಂತ ಹೇಳಿ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಕ್ಕಳು ಯಾವುದೋ ಒಂದು ಆಕ್ಟಿವಿಟಿನಲ್ಲಿ ಬ್ಯುಸಿ ಆಗಿರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಶ್ರೀ ಚನ್ನಬಸವ ತಾತನ ಮಠದಲ್ಲಿ ಉಚಿತವಾಗಿ, ಅಂದ್ರೆ ಯಾವುದೇ ವಿದ್ಯಾರ್ಥಿ ಕಡೆಯಿಂದನೂ ₹1 ಸಹಿತ ಇಲ್ಲಿ ದೇಣಿಗೆಯಾಗಿ ತಗೊಳ್ಳಲ್ಲ. ಅದನ್ನ ಇಲ್ಲಿ ಫ್ರೀಯಾಗಿ ನಮ್ಮ ಸಿದ್ಧಲಿಂಗೇಶ್ ಸ್ಕೂಲ್ವಾಡಿಯವರು ಅವರ ಜೊತೆಗೆ ಹಲವಾರು ಜನ ಶಿಕ್ಷಕರು ಇಲ್ಲಿ ನಿರಂತರವಾಗಿ ಶಿಕ್ಷಣ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೀನಿ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸಹ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿ ಇಂತಹ ಕಾರ್ಯಕ್ರಮಗಳು ತಮ್ಮಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ನನ್ನ ಹೆಸರು ಶಂಕ್ರಮ್ಮ, ತಂದೆ ಯಮನಪ್ಪ. ನಮ್ಮ ಶಾಲೆ ಹೆಸರು PM ಶ್ರೀ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಕ್ಕಬೆಂಕಲ್. ನಾನು ಇಲ್ಲಿಗೆ ಬಂದು ಸುಮಾರು 1 ತಿಂಗಳು ಆಯ್ತು. ನಾನು ನನ್ನ 9ನೇ ತರಗತಿ ಮುಗಿಸಿದ ನಂತರ ಈ ಒಂದು ಉಚಿತ CBS ಕೋಚಿಂಗ್ ಸೆಂಟರ್ ಅನ್ನು ಆಯ್ಕೆ ಮಾಡಿಕೊಂಡೆ. ಇದನ್ನೆಲ್ಲ ನನ್ನ ಸೀನಿಯರ್ಸ್ ಇಂದ ಕೇಳಿ ಇದರ ಬಗ್ಗೆ ತಿಳಿದುಕೊಂಡೆ. ಇಲ್ಲಿ ಬಂದಾಗ ನಮಗೆ ಎಲ್ಲ ಪಾಠಗಳನ್ನು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಮಾಡ್ತಾರೆ. ಆದ್ರೆ ಈ 3 ಸಬ್ಜೆಕ್ಟ್ ಬಿಟ್ಟು ಬೇರೆ ಸಬ್ಜೆಕ್ಟ್ ಇಲ್ಲ ಅಂದ್ರೂ ನಮಗೆ ಉಮೇಶ್ ಸರ್ ಅಂತ ಒಬ್ಬ ಸರ್ ಬರ್ತಾರೆ. ಅವ್ರು ಸೋಷಿಯಲ್ ಸೈನ್ಸ್, ಕನ್ನಡ, ಗ್ರಾಮರ್ ಎಲ್ಲ ಮಾಡ್ತಾ ಇದ್ದಾರೆ. ನಮಗೀಗ ಎಲ್ಲ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ನಾವು ನಮ್ ಸ್ಕೂಲಿಗೆ ಹೋದ್ಮೇಲೆ ನಮ್ ಟೀಚರ್ಸ್ ಯಾವ್ದೇ ಕ್ವಶನ್ ಕೇಳಿ ಆನ್ಸರ್ ಹೇಳ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದಿದೆ. ನಮಗೆ ಇದಲ್ಲದೆ ಉಚಿತ ಪ್ರಸಾದವನ್ನು ನೀಡಿ ನಮಗೆ ಇಲ್ಲಿ ಉಚಿತ ಕೋಚಿಂಗ್ ಸೆಂಟರ್ ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಇಂಗ್ಲಿಷ್ ಎಲ್ಲ ಗ್ರಾಮರ್ ನನಗೆ ಏನು ಗೊತ್ತೇ ಇದ್ದಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಕೆಲ್ಲ ತಿಳ್ಕೊಳಕ್ ನನಗೆ ಅನುಕೂಲ ಆಯ್ತು. ಆದ್ದರಿಂದ ಈ ಒಂದು ಉಚಿತ CBS ಕೋಚಿಂಗ್ ಸೆಂಟರ್ಗೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೇನೆ. ಇಲ್ಲಿ ಬರುವ ಶಿಕ್ಷಕರು ಸಿದ್ಲಿಂಗಪ್ಪ ಸರ್ ಆಗಿರ್ಬೋದು, ರಘುನಂದ ಸರ್, ಶೈಲಜಾ ಟೀಚರ್, ಜಯಶ್ರೀ ಟೀಚರ್, ಮಹೇಶ್ ಸರ್, ಬಸವರಾಜ್ ಸರ್, ಇವರೆಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಎಂದು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು MNM ಗವರ್ನಮೆಂಟ್ ಹೈಸ್ಕೂಲ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಕೋಚಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಇಲ್ಲಿ ಕನ್ನಡ ವಿತ್ ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರ. ಮ್ಯಾಥ್ಸ್ ಬೇಸಿಕ್ ಇಂದ ಹಿಡಿದು ಎಲ್ಲ ಹೇಳ್ಕೊಡ್ತಾರ. ಮತ್ತೆ ಸೈನ್ಸ್ ಬರ್ತಾರ. ಮತ್ತೆ ಬೇರೆ ಬೇರೆ ತರ ಟೀಚರ್ಸ್ ಎಲ್ಲ ಬರ್ತಾರೆ. ಈಗೆಲ್ಲ ಮತ್ತೆ ಸ್ಮಾರ್ಟ್ ಕ್ಲಾಸ್ ಅಂತ ಬಂದೈತೆ. ಅದ್ರಲ್ಲಿಂದ ಎಲ್ಲ ನಮಗೆ ಏನೇನ್ ಬೇಕು, ನಮ್ ಯೂಸಸ್ ಏನು, ನಮ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು, ಅದ್ರಲ್ಲಿಂದ ಎಲ್ಲ ತರ ಅರ್ಥ ಮಾಡಿಸ್ತಾರೆ. ಎಲ್ಲ ಸರ್ ಚೆನ್ನಾಗಿದ್ದಾರೆ. ಮತ್ತೆ ಇಲ್ಲಿ ಇವಾಗ ಮತ್ತೆ ಸೋಷಿಯಲ್ ಮತ್ತೆ ಕನ್ನಡ ಗ್ರಾಮರ್ ಕೂಡ ಹೇಳ್ಕೊಡ್ತಾ ಇದಾರೆ. ಎಲ್ಲ ಬಡವ್ರ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿದೆ ಕೋಚಿಂಗು. ಎಲ್ಲರೂ ಚೆನ್ನಾಗಿ ಓದಿ ಪಾಸ್ ಆಗೋಣ ಅಂತ ಬಯಸ್ತೀನಿ. ನನ್ನ ಹೆಸರು ಸೈಯದಾ ಖೈರುನ್ನಿಸಾ. ನಾನು ಓದುತ್ತಿರುವ 10ನೇ ತರಗತಿ. ನನ್ನ ಶಾಲೆಯ ಹೆಸರು ಶ್ರೀಮತಿ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆ. ನಾನು ಈ ಕೋಚಿಂಗ್ಗೆ ಬಂದು 1 ತಿಂಗಳು ಆಯ್ತು. ಇಲ್ಲಿ ಚೆನ್ನಾಗಿ ಹೇಳ್ತಾರ. ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಹೇಳ್ತಾರ. ಇಲ್ಲಿ ಯಾವುದೇ ತರಹದ ಇದು ಇಲ್ಲ. ನಾವು ನಮ್ ಸ್ಕೂಲಿಗೆ ಹೋಗಿದ್ಮೇಲೆ ನಮ್ ಟೀಚರ್ಸ್, ನಮ್ ಸರ್ಸ್ ಏನೇನೋ ಕ್ವಶನ್ ಕೇಳಿದ್ರೆ ನಾವು ಯಾವ್ದು ಇದು ಇಲ್ಲ ಅಂದ್ರ ಆನ್ಸರ್ ಮಾಡಬಹುದು. ಈ ಸರ್ಚ್ ಎಲ್ಲರೂ ಚೆನ್ನಾಗಿದಾರ. ಇಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ತಾರ. ಇದು ಉಚಿತ ಕೋಚಿಂಗ್, ಸ್ಮಾರ್ಟ್ ಬೋರ್ಡ್ ಎಲ್ಲ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯ ಇದೆ. ಥ್ಯಾಂಕ್ ಯು ಸೋ ಮಚ್. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀಮತಿ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆ. ನಾನು ಈ ಕೋಚಿಂಗ್ ಬಂದು 1 ತಿಂಗಳ ಮೇಲೇನೆ ಆಯ್ತು. ನಮ್ ಸ್ಕೂಲ್ ಒಳಗ ನಮ್ ಇನ್ನ 9th ಮುಗ್ದಿದ್ದಿಲ್ಲ. ಅವಾಗ ನಮ್ದು ಐತಿಲ್ಲ, ನೀವು 10th ಹೋಗಿ CBS ಕೋಚಿಂಗ್ ಹೋಗ್ರಿ, ಅಲ್ಲಿ ನಿಮ್ ಫ್ರೀ ಕೋಚಿಂಗ್ ಐತಿ, ಚೆನ್ನಾಗಿ ಹೇಳ್ಕೊಡ್ತಾರ, ಸರ್ಸ್ ಅದಾರ ಅಂದ್ರು. ನಾವ್ ಅವಾಗ್ಲೇ ಐತಿಲ್ಲ, ನಮ್ದು ಎಕ್ಸಾಮ್ಸ್ ಮುಗಿದ್ಮೇಲೆನೆ CBS ಕೋಚಿಂಗ್ ಬಂದ್ವಿ. ನಮ್ ಮೊದ್ಲು ಟೈಮ್ ಬರಕುದ್ದ ಸ್ವಲ್ಪ ಭಯ ಆಯ್ತು. ಆಮೇಲೆ ಎಲ್ಲ ಸರ್ಸ್ ನಮ್ ಕಾನ್ಫಿಡೆನ್ಸ್ ಮಾಡಿ ಎಲ್ಲ ಚೆನ್ನಾಗಿ ಓದ್ರಿ ಅಮ್ಮ, ನಾವು ಹೇಳ್ಕೊಡ್ತೀರಿ, ಏನು ಭಯ ಪಡಂಗಿಲ್ಲ, ಕ್ವಶನ್ ಕೇಳ್ತಾರ, ಆನ್ಸರ್ ಹೇಳ್ತಾರ, ಮತ್ತೆ ಆಲ್ ಸಬ್ಜೆಕ್ಟ್ ಕವರ್ ಮಾಡ್ತಾರ. ಮತ್ತೆ ನಾವು ಅವ್ರಿಗೆ ಈ ಕೋಚಿಂಗ್ ಕೀರ್ತಿ ಕೊಡ್ಬೇಕಂದ್ರೆ ನಾವು 10% 90-95 ಮೇಲೆ ಮಾಡ್ಬೇಕಂದ್ರೆ ನನ್ನ ಆಶೆ ಇದೆ. ಧನ್ಯವಾದಗಳು. ನಾನು ಓದುತ್ತಿರುವ ಶಾಲೆ HR ಸರೋಜಮ್ಮ ಬಾಲಕಿಯರ ಪ್ರೌಢಶಾಲೆ. ನಮಗೆ ಇಲ್ಲಿ ಉಚಿತ ಕೋಚಿಂಗ್ ಅಲ್ಲಿ ಬಹಳ ಸೌಲಭ್ಯ ಆಗಿದೆ. ಇಲ್ಲಿ ಸ್ಮಾರ್ಟ್ ಬೋರ್ಡ್ ನಮಗೆ ನಾವು ಅನ್ಕೊಂಡಿರ್ಲಿಲ್ಲ ಈ ತರ ಸೌಲಭ್ಯ ಇರ್ತದಂತ. ಇಲ್ಲಿ ಜಾಸ್ತಿ ಸೌಲಭ್ಯ ಇದೆ. ನಮ್ ಸ್ಕೂಲ್ ಒಳಗೆ ಹೇಳೋದಕ್ಕಿಂತ ಇಲ್ಲಿ ಜಾಸ್ತಿ ಸೌಲಭ್ಯ ಇದೆ. ನಾನು ಇಲ್ಲಿ ಓದಿ 95 ಮೇಲೆ ಅಬೋವ್ ಮಾಡಿ ಈ ಕೋಚಿಂಗಿನ ಇದು ಉಳಿಸ್ಬೇಕಂತ ನನ್ನ ಆಶಯ ಆಗಿದೆ. ಥ್ಯಾಂಕ್ ಯು. ಒಟ್ಟಾರೆ ಶಿಕ್ಷಣದ ಜೊತೆ ಸೃಜನಶೀಲತೆಯನ್ನು ಬೆಳೆಸುವ ಈ ಕಾರ್ಯಕ್ರಮ ಎಲ್ಲರಿಂದಲೂ ಮೆಚ್ಚುಗೆಗೆ ಪಾತ್ರವಾಯಿತು.